ಎಲ್ರಿಗೂ ನಮಸ್ಕಾರ. ತುಂಬ ದಿವಸದಿಂದ ಯೂಟ್ಯೂಬಲ್ಲಿ ಕಾಣಿಸ್ಕೊಂಡಿಲ್ಲ, ಯೂಟ್ಯೂಬ್ ವಿಡಿಯೋ ಮಾಡಿಲ್ಲ. ಸ್ವಲ್ಪ ದೊಡ್ಡ ಲಾಂಗ್ ವಿಡಿಯೋ, ಯಾಕಂದರೆ ಇದು ನಂದು ಇನ್ಸ್ಟಾಗ್ರಾಮ್ ಥರ 30 ಸೆಕೆಂಡ್ಸ್ ರೀಲ್ ಮಾಡೋಂಥ ಇದಲ್ಲ. ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದಾರಾ, ನೋಡ್ತಾ ಇಲ್ವಾ ಅನ್ನೆಲ್ಲದಕ್ಕಿಂತ ಇಂಪಾರ್ಟೆಂಟು ವಿಶ್ವಗ್ರಹದ ಅಪ್ಡೇಟ್ಸ್ ಭಾರಿ ದಿವಸಗಳಿಂದ ಕೊಡಬೇಕು ಅಂತ ಇದೆ. ಎಲ್ಲದಕ್ಕಿಂತ ಮುಂಚೆ ಇದು ಒಂದು ಸತಿ ಗಮನ ಇಟ್ಟು ನೋಡ್ಕೊಳ್ಳಿ. ವಿಶ್ವಾಗ್ರಹ 2026 ಸಂಕಲ್ಪದಿಂದ ಸಾಧನೆ, ಸಾಧನೆಯಿಂದ ಭವಿಷ್ಯ. ಆಲ್ಮೋಸ್ಟು ಒಂದು ವರ್ಷದ ಮೇಲೆ ಏಪ್ರಿಲ್ ಮೇ ಜೂನ್, ಓಕೆ 3 ತಿಂಗಳು, 1 ವರ್ಷ 3 ತಿಂಗಳು, ಆಲ್ಮೋಸ್ಟ್ 15 ತಿಂಗಳ ಎಫರ್ಟ್ ವಿಶ್ವಾಗ್ರಹದ. 15 ತಿಂಗಳದ ಅನುಭವ, 15 ತಿಂಗಳ ಸಾಧನೆ, 15 ತಿಂಗಳು ನೋವು, ಹಾಗೆ ಎಲ್ಲಿಂದ ಎಲ್ಲಿಗೆ ಸ್ಟಾರ್ಟ್ ಆಯಿತು, ಎಲ್ಲಿವರೆಗೂ ಮುಟ್ಟಿದೆ ವಿಶ್ವಾಗ್ರಹ, ಎಲ್ಲಿಗೆ ಹೊರಟಿದೆ, ಏನಾಗ್ಬೋದು ಅನ್ನೋ ಕೆಲವೊಂದು ವಿಚಾರಗಳನ್ನ, ಅಪ್ಡೇಟ್ಗಳನ್ನ ನಾನು ನಿಮಗೆ ಕೊಡಬೇಕು ಅಂತ ಇವತ್ತು ಈ ವಿಡಿಯೋ ಮಾಡ್ತಾಯಿದ್ದೀನಿ. ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ವಿಡಿಯೋನ ಸಾಧ್ಯವಾದಷ್ಟು ಜನರಿಗೆ ಶೇರ್ ಮಾಡಿ. ಹೌದು, ಈ ಥರ ವಿಡಿಯೋಗಳನ್ನ ಶೇರ್ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ, ಯಾಕಂದ್ರೆ ನೋಡಲಿಕ್ಕೇ ದೊಡ್ಡ ವಿಡಿಯೋ ಆಗಿರೋದ್ರಿಂದ ಶೇರ್ ಮಾಡೋದಕ್ಕೂ ತುಂಬ ಯೋಚನೆ ಮಾಡ್ತೀವಿ. ಶೇರ್ ಮಾಡಿದ್ಮೇಲೂ ಕೂಡ ನೋಡಲಿಕ್ಕೂ ಅದ್ರ ಬಗ್ಗೆ ಅರ್ಥ ಮಾಡ್ಕೊಳೋದಕ್ಕಂತ ಯೋಚನೆ ಮಾಡೋಕ್ಕಾಗಲ್ಲ. ಆದರೂ ಕೂಡ ಇರೋ ಒಂದು ಮಾಧ್ಯಮದಲ್ಲಿ ಮೆಸೇಜ್ ಕ್ಲಿಯರಾಗಿ ಕೊಡಬೇಕು ಅಂತ ಯೋಚನೆ ಮಾಡ್ತಾಯಿದ್ದೀವಿ. ಸರಿಯಾಗಿ ಹೋದ ವರ್ಷ ಮಾರ್ಚಲ್ಲಿ ಸ್ಥಾಪನೆ ಆದ ವಿಶ್ವಗ್ರಹ ಎಜು ಸೊಲ್ಯೂಷನ್ಸ್, ಕೆಲವರು ನನ್ನ ಸ್ನೇಹಿತರು ಸೇರಿಕೊಂಡು ಸ್ಟಾರ್ಟ್ ಮಾಡಬೇಕು ಅಂತ ಹೊರಟು, ಗ್ರಾಮೀಣ ಮಕ್ಕಳದ್ದು ಎಜುಕೇಷನ್ ಕ್ವಾಲಿಟಿನ ಸ್ಕೂಲ್ಗಳ ಮುಖಾಂತರ ಚೆನ್ನಾಗಿ ಮಾಡಬೇಕು ಅಂತ ಹೊರಟು, ಹೋಗ್ತಾ ಹೋಗ್ತಾ ಸ್ಕೂಲ್ಗಳಲ್ಲಿ ಅಥವಾ ಪ್ರೈವೇಟ್ ಶಾಲೆಗಳಲ್ಲಾಗಲಿ, ಗೌರ್ಮೆಂಟ್ ಶಾಲೆಗಳಲ್ಲಿ ಮಾಡೋದಕ್ಕೆ ನಮಗೆ ಭಾಳಷ್ಟು ಲಿಮಿಟೇಷನ್ಸ್ಗಳಿರುತ್ತೆ, ಯಾಕಂದರೆ ನಾವು ಗೌರ್ಮೆಂಟ್ ಪವರ್ ಇಲ್ಲ, ಅದಿಲ್ಲ. ಅದೇ ರೀತಿ ಪ್ರೈವೇಟ್ ಶಾಲೆಗಳಲ್ಲಿ ಮಾಡಬೇಕಂದ್ರೆ ಅವ್ರದ್ದೇ ಆದಂಥ ಒಂದು ಪದ್ಧತಿಗಳು, ಅವ್ರದ್ದೇ ಆದಂಥ ರೂಲ್ಸ್ಗಳಿರ್ತವೆ. ಸೊ ಅದನ್ನು ಚೇಂಜ್ ಮಾಡೋಕ್ಕಾಗಲ್ಲ. ಲೆಟ್ಸ್ ನಾಟ್ ಟಾಕ್ ಅಬೌಟ್ ಇಟ್. ಸ್ಟಾರ್ಟ್ ಮಾಡಿದಾಗ ಆಲ್ಸುಬಾಳುವಿಂದ ಲರ್ನಿಂಗ್ ಸೆಂಟರ್ಸ್ ಮಾಡಬೇಕು ಅಂತ, ಓಕೆ, ARVR ಲರ್ನಿಂಗ್ ಸೆಂಟರ್ಸ್ ಮಾಡಬೇಕು ಅಂತ 4,000 ಲರ್ನಿಂಗ್ ಸೆಂಟರ್, ಮೊದಲು 1,120 ಮಾಡಬೇಕು ಅಂತ ಹೊರಟು, ಕರ್ನಾಟಕ ರಾಜ್ಯದ ಅವಶ್ಯಕತೆ ನೋಡಿ 4,000 ಲರ್ನಿಂಗ್ ಸೆಂಟರ್ ಮಾಡ್ತಾ, ಪ್ರತಿಯೊಂದು ಲರ್ನಿಂಗ್ ಸೆಂಟ್ರಲ್ಲೂ 300 ಮಕ್ಕಳು ಕನಿಷ್ಠ ಪ್ರತಿಯೊಂದು ಗ್ರಾಮದಲ್ಲೂ ತಗೊಂಡು ಅವರಿಗೆ ಒಳ್ಳೆ ಸ್ಕಿಲ್ಫುಲ್ ಎಜುಕೇಷನ್ ಕೊಟ್ಟು ಒಂದು 112 ಡಿಫ್ರೆಂಟ್ ಕೋರ್ಸ್ಗಳನ್ನ ಲಾಂಚ್ ಮಾಡ್ತಾ, ಹಾಗೆಯೇ ಪ್ರತಿಯೊಂದು ಲರ್ನಿಂಗ್ ಸೆಂಟ್ರಲ್ಲಿ ಅಥವಾ ಒಂದು ಗ್ರಾಮದಲ್ಲಿ ಒಂದು 25ರಿಂದ 30 ಜನಕ್ಕೆ ಒಳ್ಳೆ ಸೆಲ್ಫ್ ಡೆವಲಪ್ಮೆಂಟ್ ಅಥವಾ ಸೆಲ್ಫ್ ಎಂಪ್ಲಾಯ್ಮೆಂಟ್ ಕೊಟ್ಟು ಅವ್ರನ್ನ ಮುಂದೆ ತರಬೇಕು ಅನ್ನೋ ಒಂದು ಭಾರಿ ದೊಡ್ಡ ಪ್ರಯತ್ನ, ಅಸಾಧ್ಯವಾದ ಒಂದು ಪ್ರಯತ್ನ ಅಂತ ಸಾಕಷ್ಟು ಜನ ಹೇಳಿದ್ರು ಕೂಡ ಸ್ಟಾರ್ಟ್ ಮಾಡಿಕೊಂಡು ಮುಂದೆ ಬಂದಿದ್ದಂಥ ಒಂದು ಜರ್ನಿ ಭಾಳ ಅದ್ಭುತವಾಗಿತ್ತು. ಸಾಕಷ್ಟು ನೋವು, ಸಾಕಷ್ಟು ನಲಿವು, ಸಾಕಷ್ಟು ಸೋಲು, ಸಾಕಷ್ಟು ಗೆಲುವು, ಸಾಕಷ್ಟು ಪ್ರಶಂಸೆ, ಸಾಕಷ್ಟು ಟೀಕೆ, ಎಲ್ಲನೂ ಎದುರಿಸ್ತಾ ಮುಂದೆ ಬರ್ತಾ ಇವತ್ತು ನಾನು ಅಪ್ಡೇಟ್ ಮಾಡ್ಬೇಕಾದ್ರೆ ವಿಚಾರ ಏನಂತಂದರೆ, ನಾವು ಆಲ್ಮೋಸ್ಟ್ ದಾವಣಗೆರೆ, ಶಿವಮೊಗ್ಗ, ಹಾವೇರಿ ಹಾಗೂ ವಿಜಯನಗರ ಡಿಸ್ಟ್ರಿಕ್ಟು, ಹಾಗೆ ಇನ್ನೊಂದು ಚಿಕ್ಕಮಗಳೂರು ಡಿಸ್ಟ್ರಿಕ್ಟು, ಹಾಗೆ ಇನ್ನು ಹಾಸನ ಡಿಸ್ಟ್ರಿಕ್ಟು, ಒಂದು 5-6 ಡಿಸ್ಟ್ರಿಕ್ಟ್ಗಳಲ್ಲಿ, ಮೈಸೂರು, ಈ 5-6 ಡಿಸ್ಟ್ರಿಕ್ಟ್ಗಳಲ್ಲಿ ಹತ್ತತ್ರ ಏನಿಲ್ಲ ಅಂತಂದರೂ ನಮ್ಮ ಒಂದು ಉದ್ದೇಶದ ಗುರಿಯನ್ನು ಹತ್ತತ್ರ ಒಂದು 20 ಲಕ್ಷ ಜನಕ್ಕೆ ಮುಟ್ಸಿರೋಂಥ ಒಂದು ಸಂಸ್ಥೆ ಕೇವಲ 15 ತಿಂಗಳಲ್ಲಿ. ಹಾಗೆ ಪ್ರಾಕ್ಟಿಕಲಾಗಿ ಇಂಪ್ಲಿಮೆಂಟೇಷನ್ ಅಂತ ಬಂದಾಗ, ಪ್ರಾಕ್ಟಿಕಲಾಗಿ ಈ ಪ್ರಾಜೆಕ್ಟ್ನ ನಡೆಸೋಂಥ ಒಂದು ವಿಚಾರ ಬಂದಾಗ 126 ಸಮಥಿಂಗ್ ಸೆಂಟ್ರ್ಗಳನ್ನ ಸಕ್ಸಸ್ಫುಲ್ಲಾಗಿ ಎಸ್ಟಾಬ್ಲಿಷ್ ಮಾಡಿ, ಇನ್ನೊಂದು 400-500 ಹಳ್ಳಿಲಿ ಮಾಡಬೇಕಾ ಬೇಡವಾ ಅಂತ ಜನಗಳು ಯೋಚನೆ ಮಾಡ್ತಾ ಇನ್ನೂ ದಾಪ್ಗಾಲು ಮುಂದೆ ಹೆಜ್ಜೆ ಇಡ್ತಾರಂಥ ವಿಶ್ವಗ್ರಹದ್ದು ಸ್ಟೋರಿ ತುಂಬ ದೊಡ್ಡದು, ತುಂಬ ಅದ್ಭುತವಾದದ್ದು. ಇವಾಗ ನಾನು ಏನಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ, ಹಲಸುಬಾಳಿನಿಂದ ಹಿಡಿದು ವಿಧಾನಸೌಧವರೆಗೂ, ಅಂದರೆ ನಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರುವಂತಹ ಮುಂದೆ ಮಾಡ್ಲಿಕ್ಕೆ ಹೊರಟಿರೋವಂಥವ್ರಿಗೆ ಕೆಲವೊಂದು ವಿಚಾರಗಳು ಫುಲ್ಲು ಕ್ಲಾರಿಟಿ ಬರಬೇಕು. ವಿಶ್ವಗ್ರಹ ಸ್ಟಾರ್ಟ್ ಮಾಡಿದಾಗಲೇ ಹೇಳಿದ್ದೀವಿ, ಇದು ಒಂದು 8ರಿಂದ 10 ವರ್ಷದ ಪ್ರಾಜೆಕ್ಟು. ಕನಿಷ್ಠ ಪಕ್ಷ 3 ವರ್ಷ ಅಟ್ಲೀಸ್ಟು ನಾವು ಒಂದಷ್ಟು ಜನ ನಮ್ಮ ಸಮಯ ಬಿಟ್ಟು, ನಮ್ಮ ಪರ್ಸ್ನಲ್ ಟೈಮ್ ಅನ್ನೋದು ಬಿಟ್ಟು ಒಂದು 3ರಿಂದ 4 ಗಂಟೆಗಳ ಕಾಲ ನಮ್ಮ ಸಮಾಜಕ್ಕೆ ಅಂತ ಕೊಡ್ತಾ ನಾವು ಆ ಸಮಾಜ ಸೇವೆ ಮಾಡ್ತಾ ಸಮಾಜದಲ್ಲಿ ಬರೋವಂಥ ಒಂದು ಚೂರು ಇದರಲ್ಲಿ ನಮ್ಮ ಹೊಟ್ಟೆನೂ ತುಂಬಿಸ್ಕೊಂಡು ಮುಂದಕ್ಕೆ ಹೋಗಬೇಕು ಅನ್ನೋ ಒಂದು ಸಂಸ್ಥೆನ ರೆಡಿ ಮಾಡಿದಂಥ ಒಂದು ಉದ್ದೇಶ ಏನೇನೆಲ್ಲ ಸಕ್ಸಸ್ ಕಂಡಿದೆ ಅಂತ ಆಲ್ರೆಡಿ ನಮ್ಮದು ಕೆಲವೊಂದು ಅಪ್ಡೇಟ್ಸ್ ಎಲ್ಲ ಯೂಟ್ಯೂಬಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಹಾಗೆಯೇ ಸಾಕಷ್ಟು ಚಾಲೆಂಜಸ್ ಏನೇನು ಫೇಸ್ ಮಾಡಿದ್ವಿ ಇವತ್ತಿಗೂ ಅಷ್ಟೇ ಗ್ರಾಮಗಳಲ್ಲಿ. ಓಕೆ, ರೀಸೆಂಟಾಗಿ ಹತ್ತತ್ರ ಒಂದು 40,000 ನೋಟ್ ಪುಸ್ತಕಗಳನ್ನ ಫ್ರೀ ಕೊಟ್ಟಿದ್ದೀವಿ, ಒಂದು 6,000 ಒಂದು 3,000 ಭಗವದ್ಗೀತೆಗಳನ್ನ ಫ್ರೀ ಕೊಟ್ಟಿದ್ದೀವಿ, ಹತ್ತತ್ರ ಒಂದು 3,000 ಎಜುಕೇಷನ್ ಪ್ರಾಡಕ್ಟ್ಸ್ನ ಬುಕ್, ಅಂದರೆ ಏನಂತಾರೆ ಬುಕ್ಸು, ಮಕ್ಕಳಿಗೆ, ಕಾಲೇಜ್ ಮಕ್ಕಳಿಗೆ ಕೊಡುವಂಥ ಪುಸ್ತಕಗಳನ್ನ ಕೊಟ್ಟಿದ್ದೀವಿ. ಸಾಕಷ್ಟು ವಿಚಾರ ಮಾಡಿದ್ದೀವಿ.
ನಮ್ಮ ಸಂಸ್ಥೆ ಸ್ಟಾರ್ಟ್ ಆದಾಗ ವರ್ಕ್ ಫ್ರಮ್ ಹೋಮ್ ಅಂತೇಳಿ ಸ್ವಲ್ಪ ಟ್ರೈನಿಂಗ್ ಫೀಸ್ ಅಂತೇಳಿ ದುಡ್ಡು ಇಸ್ಕೊಂಡು ಅವ್ರಿಗೆ ಟ್ರೈನಿಂಗ್ಗಳು ಕೊಟ್ಟು, ಮೆಟೀರಿಯಲ್ಸ್ ಕೊಟ್ಟು, ಬ್ಯಾಗ್ ಕೊಟ್ಟು, ಪೆನ್ನು, ಪೇಪರು, ಬೋರ್ಡು, ಅಡ್ವಾನ್ಸು, ರೆಂಟು ಎಲ್ಲ ಕೊಟ್ಟು ಒಂದು ಟೀಮ್ನ ಮಾಡಿಕೊಂಡು ನಿಮ್ಮ ಹಳ್ಳಿಲಿ ಪಾಠ ಮಾಡ್ಕೊಂಡು ಹೋಗಿ ಅಂತೇಳಿ, ಏನು ಓದೋಕ್ಕೆ ಬರೆಯೋಕ್ಕೆ ಬರೋದಿಲ್ಲ ಅಂದರೂ ಕೂಡ ಅವ್ರನ್ನ ಟ್ರೈನ್ ಮಾಡಿ ಅವ್ರನ್ನ ನಾವು ಒಂದು ಟ್ರೈನರ್ ಆಗ್ಬೋದು ಅನ್ನೋ ಒಂದು ಛಲ ತುಂಬ್ತಾ ಮುಂದಕ್ಕೆ ಹೋಗ್ತಾರಂಥ ಸಂಸ್ಥೆ ವಿಶ್ವಗ್ರ. ಈ ಸಂಸ್ಥೆಯಲ್ಲಿ ಸಾಕಷ್ಟು ಬಾರಿ ಪ್ರತಿಯೊಂದು ಸಂಸ್ಥೆ ಇರ್ಬೋದು, ಪ್ರತಿಯೊಂದು ಒಳ್ಳೆ ವಿಚಾರ ಇರ್ಬೋದು, ಪ್ರತಿಯೊಂದು ಯಾರಿಗೇ ಆಗಲಿ, ಗಾಂಧಿ ಆದ್ರೂ ಒಳ್ಳೆಯವರು ಅಂತ ಹೇಳ್ತಾರೆ, ಕೆಟ್ಟವರು ಅಂತ ಹೇಳ್ತಾರೆ. ಇವತ್ತು ಮೋದಿಜಿನ ಒಳ್ಳೆಯವರು ಅಂತ ಹೇಳ್ತಾರೆ, ಕೆಟ್ಟವರು ಅಂತ ಹೇಳ್ತಾರೆ. ಸಿದ್ದರಾಮಯ್ಯ ಅವ್ರನ್ನ ಒಳ್ಳೆಯವರು ಅಂತ ಹೇಳ್ತಾರೆ, ಕೆಟ್ಟವರು ಅಂತ ಹೇಳ್ತಾರೆ. ಪ್ರತಿಯೊಬ್ಬರ ಹತ್ರನೂ ಒಂದು ಗುಡ್ ಆ್ಯಂಡ್ ಒಂದು ಬ್ಯಾಡ್ ಇದ್ದೇ ಇರುತ್ತೆ. ನನ್ನ ಸಂಸ್ಥೆಯಲ್ಲಿ ನಡೆದಂಥ ಕೆಲವು ವಿಚಾರಗಳೇನಂತಂದರೆ, ಕೆಲವರಿಗೆ ಕೆಲವು ಜವಾಬ್ದಾರಿ ಕೊಟ್ಟಿರ್ತೀವಿ. ಆ ಜವಾಬ್ದಾರಿನ ಅವ್ರು ಸರಿಯಾಗಿ ನಿಭಾಯಿಸಲಾರ್ದಿರಂಗೆ ರಿಸಲ್ಟ್ ಬಂದಿಲ್ಲದೆ ಇದ್ದಾಗ ಅವ್ರು ಮಾಡಿರೋಂಥ ಕೆಲವೊಂದು ಇಗ್ನೋರೆನ್ಸ್ ಅಥವಾ ನೆಗ್ಲಿಜೆನ್ಸಿಂದ ಕೆಲವೊಂದು ಕಡೆ ಒತ್ತಡಗಳು, ಹೇಟ್ಗಳು ಎಲ್ಲ ಬಿದ್ದರೂ ಕೂಡ ವಿಶ್ವಗ್ರ ತುಂಬ ಚೆನ್ನಾಗಿ ಹೋಗ್ತಿದೆ. ಇವತ್ತು ಹತ್ತತ್ರ ಒಂದು 6,000-7,000 ಮಕ್ಕಳು ವಿಶ್ವಗ್ರದಿಂದ ಬೆನಿಫಿಷರೀಸ್ ಆಗಿ ಅದರದ್ದು ಲಾಭನ ಪಡಿತಿದ್ದಾರೆ. AR/VR ಟೆಕ್ನಾಲಜಿನ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋ ಹೊರಟಿರುವಂಥ ನಮ್ಮ ಒಂದು ಸಂಸ್ಥೆಗೆ ಹಾಗೂ ಈ 112 ಕೋರ್ಸ್ನ ಲಾಂಚ್ ಮಾಡಬೇಕು ಅಂದ್ಕೊಂಡ್ರವ್ರಿಗೆ 5-6 ಕೋರ್ಸ್ ಲಾಂಚ್ ಮಾಡೋಷ್ಟೊತ್ತಿಗೆ ಪ್ರಪಂಚದಲ್ಲಿರೋ ನಕ್ಷತ್ರ ಎಲ್ಲ ತೋರಿಸ್ಬಿಟ್ಟಿದ್ದಾರೆ ಜನಗಳು. ಗ್ರಾಮೀಣ ಭಾಗದ ಜನತೆಗಳು ಎಷ್ಟು ಮುಗಿದ್ರಿದ್ದಾರೆ ಅಂತಂದರೆ, ಇವತ್ತಿಗೂ ಅವ್ರ ತಲೆಯಲ್ಲಿ ಏನು ತುಂಬಿದ್ದಾರೆ ಅಂತಂದರೆ, ಒಂದು ದೊಡ್ಡ ಸ್ಕೂಲ್ಗೆ ಹಾಕಿದ್ರೇ ಪಾಠ ಕಲಿಯೋದು, ಜಾಸ್ತಿ ಖರ್ಚು ಮಾಡಿದ್ರೆ ಪಾಠ ಕಲಿಯೋದು, ಪಾಠ ಕಲ್ತಿಲ್ಲ ಅಂದರೆ ಏನೂ ಆಗಲ್ಲ, ನಮ್ಮ ಮಕ್ಕಳು ಆಟ ಆಡ್ಕೊಂಡಿದ್ರೆ ಪರವಾಗಿಲ್ಲ, ಜಾತ್ರೆ ಹಬ್ಬ ಅದೇ ಜಾಸ್ತಿ ಇಂಪಾರ್ಟೆಂಟು ಅನ್ನೋ ಎಲ್ಲ ವಿಚಾರಗಳನ್ನ ದಾಟ್ಕೊತ ಅವ್ರನ್ನ ಮನವೊಲಿಸ್ಕೊಂಡು ಈ ಒಂದು ಪ್ರಾಜೆಕ್ಟ್ನ ಮುಂದೆ ತೊಗೊಂಡು ಹೋಗೋದಿದೆಯಲ್ಲ, ಭಾರಿ ಚಾಲೆಂಜಿಂಗ್ ಟಾಸ್ಕ್ ಇದೆ. ಇವತ್ತಿಗೂ ಒಂದು 700-800 ಜನ ವಿಶ್ವಗ್ರದು ಒಂದು ಕೋರ್ ಪೀಪಲ್ ಅಂತ ಹೇಳ್ತೀವಿ. ಅಂದರೆ ಜನಗಳು ಇವತ್ತು ನಾವೇನಾದರೂ ಮಾಡೇ ಮಾಡ್ತೀವಿ ಸರ್, ವಿಶ್ವಗ್ರ ಜೊತೆ ನಿಂತೇ ನಿಲ್ತೀವಿ, ವಿಶ್ವಗ್ರನ ಪ್ರಾಜೆಕ್ಟ್ನ ಮುಂದೆ ತೊಗೊಂಡೋಗ್ತೀವಿ ಅಂತ ಕೆಲಸ ಮಾಡ್ತಿದ್ದಾರೆ. ಸಾಕಷ್ಟು ಜನ 1,000 ರೂಪಾಯಿ ತಿಂಗಳಿಗೆ ಇನ್ಕಮ್ ತೊಗೊಳೋರಿದ್ದಾರೆ, ಸಾಕಷ್ಟು ಜನ 50-60 ಸಾವಿರ ರೂಪಾಯಿ ತಿಂಗಳಿಗೆ ಇನ್ಕಮ್ ತೊಗೊಳೋರಿದ್ದಾರೆ, ಸಾಕಷ್ಟು ಜನ ಇನ್ಕಮೇ ತೊಗೊಂಡಿರಂಗೆ ಬಿಟ್ಟೋಗಿರೋರು ಇದ್ದಾರೆ. ಇದು ಎಲ್ಲದರ ನಡುವೆ ವಿಶ್ವಗ್ರ ತುಂಬ ಚೆನ್ನಾಗಿ ನಡೀತಿದೆ. ಇವತ್ತಿಗೆ ನಾವು ಮಾಡಿರೋಂಥ ಎಲ್ಲ ಕೆಲಸಗಳನ್ನ, ಎಲ್ಲ ರಿಪೋರ್ಟ್ಗಳನ್ನ ಕರ್ನಾಟಕದಲ್ಲಿರೋ ಒಂದು 224 ಶಾಸಕರಿಗೂ ಕೂಡ ಮುಟ್ಸುವಂಥ ಒಂದು ಕಾರ್ಯಕ್ರಮಗಳು ಕೂಡ ಮಾಡಿದ್ವಿ. ಅದಕ್ಕೆ ನಾನೊಂದು ಪೋಸ್ಟ್ ಮಾಡಿದ್ದೆ, ಹಲಸುಬಾಳುವಿನಿಂದ ವಿಧಾನಸೌಧದೆಡೆಗೆ ಅಂತೇಳಿ. ಎಲ್ಲ ಶಾಸಕರ ಮನೆಗಳಿಗೆ, ಅವರ ಕಚೇರಿಗಳಿಗೆ ನಮ್ಮ ವಿಶ್ವಗ್ರ ಪ್ರಾಜೆಕ್ಟ್ ಏನು ಮಾಡಿದೆ, ನಿಮ್ಮ ಸಪೋರ್ಟ್ ಬೇಕು ಅಂತೇಳಿ ಅವರಿಗೂ ತಲುಪಿಸ್ತಾ ಇದ್ದೀವಿ. ಇನ್ಸ್ಟಾಗ್ರಾಮ್ ಮುಖಾಂತರ ಕೋಟ್ಯಾಂತರ ಜನಕ್ಕೆ ತಲುಪಿಸ್ತಾ ಇದ್ದೀವಿ. ಒಂದು ಸಂಘಟನೆ ಮಾಡ್ತಾ ಇದ್ದೀವಿ. ಸೊ ಈಗ ಏನು ಹೇಳಬೇಕು ಅಂತ ಬಂದೀನಿ ಅಂತಂದರೆ, ಎಲ್ಲಾದರೂ ವಿಶ್ವಗ್ರ ಕಡೆಯಿಂದ ಎಲ್ಲಾದರೂ ಯಾರಿಗಾದರೂ ಇವತ್ತರೆಗೂ ಆಲ್ಮೋಸ್ಟ್ ಯಾರಿಗೂ ಅನ್ಯಾಯ ಮಾಡಿದ್ರಂಗೆ, ಎಲ್ಲೂ ಒಂದು ಪೈಸಾ ಫ್ರಾಡ್ ಆಗದಿರಂಗೆ, ಎಲ್ಲೂ ಒಂದು ಪೈಸಾ ಅನ್ಯಾಯ ಆಗದಿರಂಗೆ ನಡೆದು ಬಂದಿದ್ದ ಸಂಸ್ಥೆ ಇದು. ಎಲ್ಲಾದರೂ ಡಿಲೇಸ್ ಇದ್ದರೆ, ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ, ನಿಮ್ಗೆ ಯಾರಾದರೂ ಏನಾದರೂ ವಿಶ್ವಗ್ರ ಬಗ್ಗೆ ನೆಗೆಟಿವ್ ಹೇಳಿದರೆ ನನಗೆ ದಯವಿಟ್ಟು ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ. ಇಲ್ಲ ಅಂತಂದರೆ ನೀವೇನು ಮಾಡ್ಬೋದು ಅಂತಂದರೆ md@vishwagra.com ಇಮೇಲ್ ID ತೊಗೊಳ್ಳಿ. md@vishwagra.comಗೆ ನೀವು ಮೇಲ್ ಮಾಡ್ಬೋದು, ಈ ಥರ ಪ್ರಾಬ್ಲಮ್ ಇದೆ ಅಂತ. ಇಲ್ಲಾಂದರೆ 7619375055 ಈ ನಂಬರ್ಗೆ ವಾಟ್ಸಪ್ ಮಾಡ್ಬೋದು. ದಯವಿಟ್ಟು ಕಾಲ್ಸ್ ಮಾಡಿದ್ರೆ ರೆಸ್ಪಾಂಡ್ ಮಾಡೋಕ್ಕಾಗಲ್ಲ, ಅದರಲ್ಲಿ ವಾಟ್ಸಪ್ ಮಾಡಿದ್ರೆ ಡೆಫಿನೆಟಾಗಿ ರೆಸ್ಪಾಂಡ್ ಮಾಡ್ತೀವಿ. ವಿಶ್ವಗ್ರ ಸಂಸ್ಥೆ ಬಗ್ಗೆ ಯಾರಾದರೂ ಎಲ್ಲಾದರೂ ನಿಮ್ಗೆಲ್ಲ ಕೇಳ್ಕೊಳೋದು ಒಂದೇ ಒಂದು ವಿಚಾರ, ಯಾರಾದರೂ ಎಲ್ಲಾದರೂ ಒಂದು ಒಳ್ಳೇದು ಹೇಳಿ, ಕೆಟ್ಟದ್ದು ಹೇಳಿ, ಏನಾದರೂ ಹೇಳಿದ್ರು ಅಥವಾ ವಿಶ್ವಗ್ರ ಅನ್ನೋ ಒಂದು ಹೆಸರು ನಿಮ್ಮ ಕಿವಿಗೆ ಬಿತ್ತು ಅಂತಂದರೆ ದಯವಿಟ್ಟು ನಮ್ಮ ವಿಶ್ವಗ್ರ ಪ್ರತಿನಿಧಿಗಳನ್ನ ಮೀಟ್ ಮಾಡಿ ಅವ್ರನ್ನ ಕೇಳ್ಕೊಳ್ಳಿ. ಅವ್ರು ಏನು ಹೇಳ್ತಾರೆ, ಅದ್ರಲ್ಲಿ ಒಳ್ಳೇದೇನಿದೆ, ಅದ್ರಲ್ಲಿ ಕೆಟ್ಟದ್ದೇನಿದೆ, ಅದ್ರಲ್ಲಿ ತೊಂದರೆ ಏನಿದೆ, ಅದ್ರಲ್ಲಿ ನಷ್ಟ ಏನಿದೆ, ಅದ್ರಲ್ಲಿ ಲಾಭ ಏನಿದೆ, ಅದ್ರಲ್ಲಿ ಎಷ್ಟು ಜನ ಆಕ್ಟಿವ್ ಆಗಿ ಕೆಲಸ ಮಾಡ್ತಿದ್ದಾರೆ, ಅದರಿಂದ ಏನೇನು ಉಪಯೋಗ ಅನ್ನೋದನ್ನ ಪೂರ್ಣವಾಗಿ ತಿಳ್ಕೊಂಡು ವಿಶ್ವಗ್ರಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ವೆರಿ ಸಿಂಪಲ್. ಇದು ಯಾವುದೇ ಒಂದು ನನ್ನ ಪರ್ಸ್ನಲ್ ಪ್ರಾಜೆಕ್ಟ್ ಅಲ್ಲ, ಅಥವಾ ಒಂದು ಪರ್ಸ್ನಲ್ ಲಾಭಕ್ಕೋಸ್ಕರ ಯಾವುದೋ ಒಂದು ಎಜುಕೇಷನ್ ಸ್ಕೂಲ್ ನಡೆಸ್ಕೊಂಡು ದುಡ್ಡು ಸಂಪಾದನೆ ಮಾಡೋಂಥದ್ದಲ್ಲ. ಇದು ಸಾವಿರಾರು ಹೆಣ್ಮಕ್ಳಿಗೆ ನಾವು ಏನು ಮಾಡಬೇಕು ಅಂತ ಗೊತ್ತಿಲ್ಲದವ್ರಿಗೆ ಮಾರ್ಗದರ್ಶನ ಕೊಡ್ತಾ, ವಿದ್ಯಾರ್ಥಿಗಳಿಗೆ ಅತಿ ಕಮ್ಮಿ ದುಡ್ಡಲ್ಲಿ ಅಥವಾ ಮುಂದಿನ ದಿವಸಗಳಲ್ಲಿ ಫ್ರೀ ದುಡ್ಡಲ್ಲಿ ಒಳ್ಳೆ ಸ್ಕಿಲ್ಸ್ ಕೊಡಬೇಕು ಅಂತ ಸ್ಥಾಪನೆ ಮಾಡಿರೋಂಥ ಸಂಸ್ಥೆ. ಇದು ಮುಂದಕ್ಕೆ ಹೋಗ್ತಾ ಇರಲಿ, ಹಾಗೆ ನಿಮ್ದೆಲ್ಲರದ್ದು ಸಪೋರ್ಟ್ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ದಯವಿಟ್ಟು ಎಷ್ಟು ಜನಕ್ಕಾಗುತ್ತೋ ಅಷ್ಟು ಜನಕ್ಕೆ ಶೇರ್ ಮಾಡಿ. ನಾವು ಸಾಕಷ್ಟು ವಿಚಾರದಲ್ಲಿ ಫೇಲ್ ಆಗಿದ್ದೀವಿ. ಎಲ್ಲಿ ಹಳ್ಳಿಗಳಲ್ಲಿ ತಂಡ ನಿರ್ಮಾಣದಾಗ ಜಾತಿ ವ್ಯವಸ್ಥೆಯಿಂದ ಫೇಲ್ ಆಗಿದ್ದೀವಿ, ಹಾಗೆ ಅವ್ರ ಮಧ್ಯದಲ್ಲಿರೋಂಥ ಕೋರ್ಡಿನೇಷನಿಂದ ಫೇಲ್ ಆಗಿದ್ದೀವಿ, ಮತ್ತು ದುಡ್ಡಿನ ದುರಾಸೆಯಿಂದ ಕೆಲವೊಂದು ಕಡೆ ಫೇಲ್ ಆಗಿದ್ದೀವಿ ಅಂತಂದರೆ ಸಾಕಷ್ಟು ವಿಚಾರಗಳಿರುತ್ತೆ, ತೊಂದರೆಗಳಿರುತ್ತೆ. ಅವರ ಪರ್ಸ್ನಲ್ ಪ್ರಾಬ್ಲಮ್ಸಿಂದ ಫೇಲ್ ಆಗಿದ್ದೀವಿ, ಸುಳ್ಳು ಅಪಪ್ರಚಾರಗಳಿಂದ ಫೇಲ್ ಆಗಿದ್ದೀವಿ. ಹಾಗೆ ಅದೇ ರೀತಿ ತುಂಬ ಟ್ರಾನ್ಸ್ಪರೆಂಟಾಗಿ ತುಂಬ ಸತ್ಯ ಮಾರ್ಗದಲ್ಲಿ
ಏನೇ ವಿಚಾರ ಇದ್ರೂ ವಿಶ್ವಾಗ್ರ ಮಾತಾಡ್ತಾ ಮಾತಾಡ್ತಾ ಎಲ್ಲರಿಗೂ ಕನ್ವಿನ್ಸ್ ಮಾಡ್ತಾ ಮಾಡ್ತಾ ಮುಂದಕ್ಕೆ ಹೋಗ್ತಾ ಇರೋದು ಬಹಳ ಸಂತೋಷಕರವಾದ ವಿಷಯ. ಇವತ್ತಲ್ಲ ನಾಳೆ ನನಗೆ ಗೊತ್ತಿದೆ, ನಾವು ಭಾರತ ದೇಶದಲ್ಲಿರುವಂಥ ಪ್ರತಿಯೊಬ್ಬರನ್ನು ಸಾವಿರಾರು ಬಿಸ್ನೆಸ್ ಮ್ಯಾನ್ಗಳನ್ನ ಅಪ್ರೋಚ್ ಮಾಡಿದ್ದೀವಿ, ಕೈ ಜೋಡಿಸಿ ವಿಶ್ವಾಗ್ರ ಜೊತೆಗೆ ಅಂತೇಳಿ. ಹೌದು, ಅವರೆಲ್ಲರೂ ಸಮಯ ತಗೊಬೋದು, ಸಮಯ ತಗೊಂಡು ಅರ್ಥ ಮಾಡ್ಕೊಳ್ಲಿಕ್ಕೆ ಅವ್ರಿಗೆ ಸಮಯ ಇಲ್ಲದೆ ಇರ್ಬೋದು, ಅರ್ಥ ನಮ್ಗೆ ಯಾಕಪ್ಪ ಬೇಕು, ನಮ್ಮ ಸಬರಿ ನಮಗೆ ಅಂತ ಇರ್ಬೋದು. ಮತ್ತು ಇನ್ನು ಸ್ಲೋ ಆಗಿ ಅವ್ರು ಅರ್ಥ ಮಾಡ್ಕೊಂಡು ಅವರೆಲ್ಲ ಕೈ ಜೋಡಿಸ್ಬೋದು. ಒಂದು ವಿಚಾರ ಅಂತೂ ಗ್ಯಾರಂಟಿ ಇದೆ, ನನ್ನ ದೇಹದಲ್ಲಿ ಕೊನೆ ಉಸಿರಿರೋವರೆಗೂ ವಿಶ್ವಾಗ್ರ ನಾ ಎಲ್ಲೆಲ್ಲಿವರೆಗೂ ಮುಟ್ಸೋಕ್ಕಾಗುತ್ತೋ ಅಲ್ಲಿವರೆಗೂ ಮುಟ್ಟಿಸ್ತೀನಿ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಕ್ಳಿಗೆ ಅನುಕೂಲ ಮಾಡಿಕೊಡ್ತೀನಿ, ಎಷ್ಟು ಜನಕ್ಕಾಗುತ್ತೋ ಅಷ್ಟು ಜನನ ಗೈಡ್ ಮಾಡ್ತಾ ಇರ್ತೀನಿ. ಸಮಾಜದ ಪ್ರತಿಯೊಬ್ಬರದ್ದು ಸಪೋರ್ಟ್ ತಗೊಂಡು ಮುಂದಕ್ಕೆ ಹೋಗ್ತಾ ಇರ್ತೀವಿ. ನಮ್ಮ ಈ ಹಾದಿಲಿ ಕೆಲವೊಂದು ಬೇಜಾರು ವಿಷಯ ಅಂತಂದರೆ, ಕೆಲವರು ಸಮಾಜದಲ್ಲಿ ಗಣ್ಯರು ಅನ್ಸ್ಕೊಂಡಿರೋರು ಅಥವಾ ನಮ್ಮ ಜೊತೆ ಕೈ ಜೋಡಿಸ್ತೀನಿ ಅಂತ ಬಂದ ಗಣ್ಯರು, ಅವರೆಲ್ಲ ಎಲ್ಲೋ ಒಂದು ಕಡೆ ಭಾರಿ ಭಾರಿ ಮಾತುಗಳು ಕೊಟ್ಟು ಮಾತನ್ನ ಕೈ ತಪ್ಪಿದ್ದಾರೆ. ಆ ಥರ ತುಂಬ ಜನ ಕೈ ಕೊಟ್ಟರೂ ಕೂಡ ನಮ್ಮ ಸಂಸ್ಥೆ ಹೆಣ್ಣು ಮಕ್ಕಳು ತಾಯಂದಿರು ಬೆಳೆಸ್ತಿರೋಂಥ ಸಂಸ್ಥೆ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಹಿಂದೆ ಮುಂದೆ ನೋಡಿದ್ರೆ ಮುಂದಕ್ಕೆ ಹೋಗ್ತಾ ಇರೋದು ಭಾರಿ ಗರ್ವ ಪಡುವಂಥ ವಿಚಾರ. ಯಾರ್ಯಾರು ವಿಶ್ವಾಗ್ರ ಜೊತೆ ಇದ್ದೀರಾ ಅಥವಾ ಯಾರ್ಯಾರು ವಿಶ್ವಾಗ್ರ ಜೊತೆ ಇದ್ರಿ, ಇವಾಗ ಯಾವುದೋ ಒಂದು ಕಾರಣದಿಂದ ಇಲ್ಲ, ದಯವಿಟ್ಟು ಇನ್ನೊಂದ್ಸತಿ ಕೂತ್ಕೊಂಡು ಯೋಚನೆ ಮಾಡಿ. ನಮ್ಮ ಜೀವನ ಸಾರ್ಥಕ ಆಗಬೇಕು ಅಂತಂದರೆ, ನಾವು ಜೀವನದಲ್ಲಿ ಏನಾದರೂ ಸಂಪಾದನೆ ಮಾಡಬೇಕು, ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಬೇಕು ಅಂತಂದರೆ, ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆ ಕೊಟ್ಟಾಗಲೇ ಆಗೋದು. ಈ ಒಂದು ಪುಣ್ಯ ಕೆಲಸದಲ್ಲಿ ಮತ್ತು ಇನ್ನೊಂದು ಅವಕಾಶ ತಗೊಂಡು ಕ್ಲೀನಾಗಿ ಅರ್ಥ ಮಾಡಿಕೊಂಡು ಅರ್ಥಪೂರ್ಣವಾಗಿ ವಿಶ್ವಾಗ್ರ ಜೊತೆ ನಿಲ್ಲಿ ಅಂತ ನಾನು ಈ ಸಂದೇಶ ಕೊಡ್ತಾ ಇದ್ದೀನಿ. ಆದಷ್ಟು ಬೇಗ ಮೊದಲನೇ ವಾರ್ಷಿಕೋತ್ಸವ ತುಂಬ ಸಕ್ಸಸ್ಫುಲ್ಲಾಗಿ ಮಾಡಿದ್ದೀವಿ, 2ನೇ ವಾರ್ಷಿಕೋತ್ಸವ ಬರೋ ಮಾರ್ಚಲ್ಲಿ ಮಾಡ್ತೀವಿ. ಆದಷ್ಟು ಬೇಗ ವಿಶ್ವಾಗ್ರನ ದೇಶಾದ್ಯಂತ ಹೆಸರು ಮಾಡುವಂಥ ಸಂಸ್ಥೆಗೆ ತಗೊಂಡು ಹೋಗೋಕ್ಕೆ ಒಂದು ಸ್ಟ್ರಾಂಗ್ ಆ್ಯಂಡ್ ಬಲಿಷ್ಠವಾದ ತಂಡ, ಇನ್ವೆಸ್ಟರ್ಸ್ ಇರ್ಬೋದು, ವೆಂಡರ್ಸ್ ಇರ್ಬೋದು, ತುಂಬ ಪುಣ್ಯ ಮಾಡಿ ಇವ್ರನ್ನೆಲ್ಲ ನನ್ನ ಜೊತೆ ಸೇರಿಕೊಂಡು ಇದನ್ನೆಲ್ಲ ಮುಂದೆ ತೊಗೊಂಡು ಹೋಗ್ತಾ ಇರೋದಕ್ಕೆ ಭಾರಿ ಖುಷಿ ಇದೆ. ಇನ್ನೂ ಏನು ಹೇಳಬೇಕು ಅಂತ ಗೊತ್ತಿಲ್ಲ, ಸಾಕಷ್ಟು ವಿಚಾರಗಳು ಹೇಳಬೇಕು ಅಂತ ಅನಿಸ್ತಾ ಇದೆ. ನೋಡೋಣ, ಸಮಯ ಸಿಕ್ಕಾಗ ನಾನು ನಮ್ಮ ಯೂಟ್ಯೂಬ್ ಚಾನಲ್ ಅಪ್ಡೇಟ್ ಮಾಡ್ತೀನಿ. ದಯವಿಟ್ಟು ಜಾಸ್ತಿ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸ್ವಲ್ಪ ತಿಳ್ಕೊಳ್ಳಿ. ನಮ್ಮಲ್ಲಿ ಏನಾದರೂ ತಪ್ಪಿದ್ರೆ ಬಂದು ನೀವು ಸಲಹೆ ಕೊಟ್ಟು ತಿದ್ಕೊಳ್ಳಿ ಅಂತೇಳಿ ವಿಶ್ವಾಗ್ರ ತಿದ್ಕೊಳಕ್ಕೆ ಯಾವಾಗೂ ರೆಡಿ ಇದೆ. ಐಡಿಯಾಸ್ ಕೊಡಿ, ಲೆಟ್ಸ್ ವರ್ಕ್ ಟುಗೆದರ್ ಫಾರ್ ಎ ಬೆಟರ್ ಎಜುಕೇಷನ್ ಸಿಸ್ಟಮ್ ಇನ್ ಇಂಡಿಯಾ ಅಂತ ಹೇಳ್ತಾ, ಥ್ಯಾಂಕ್ ಯು ವೆರಿ ಮಚ್. ಜೈ ಹಿಂದ್, ಜೈ ಕರ್ನಾಟಕ, ಜೈ ವಿಶ್ವಾಗ್ರ.